ಯಾರ ಕಡೆಯಿಂದ ಈ ಮನೆಗೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಅನ್ಸುತ್ತೋ ಎಲ್ಲಿಂದ ಹಿಡ್ತೀರಾ ಅಲ್ಲಿಂದ ಡಿಸೆಂಡಿಂಗ್ ಆರ್ಡರ್ ತನಕ ಬರ್ತೀರಿ. ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಸ್ ಗಳು ಕೂಡ TRP ನ ಲೆಕ್ಕಾಚಾರ ಹಾಕ್ತಾರೆ. ಗೌತಮಿ ಅವ್ರದ್ದು ಏನು ಅಂತಂದ್ರೆ ಈ ಸೌಂಡ್ ಮಾಡೋ ತರದ್ ಏನಿಲ್ಲ. ಹೇಮಂತು ನೀವ್ ಯಾಕೆ ಲಾಸ್ಟ್? ಹನುಮಂತು ಪ್ರೊಫೆಷನಲ್ ಕಿಲಾಡಿ ಸರ್, ಎಲ್ಲ ಗೊತ್ತು ಆದ್ರೆ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಯಾರಿಂದ ಹೆಚ್ಚು TRP ಬರುತ್ತೆ? ರಜತ್ ನಂಬರ್ 2 ಯಾಕೆ ಬಂದು 3 ವಾರ ಅಷ್ಟೇ ಆಯ್ತು ಸರ್. ಮನೆಗೆ ಅಷ್ಟೊಂದು ಏನ್ ಕಾಂಟ್ರಿಬ್ಯೂಷನ್ ಅವ್ರದಿಲ್ಲ ಸರ್. ಫಸ್ಟ್ ಜಗಳ ಆಗಿದ ತಕ್ಷಣ ಸ್ವಲ್ಪ ಗಾಬರಿ ಬಿದ್ದೋಗಿ ಡೋರ್ ಹೊಡೆದವರು ಟಾಸ್ಕ್ ಬಿಟ್ರೆ ಏನು ಕಾಣಿಸ್ಲೇ ಇಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಒಂದು ಶೋ ಅಂದ್ಮೇಲೆ ಅದಕ್ಕೆ TRP ತುಂಬಾನೇ ಇಂಪಾರ್ಟೆಂಟ್. ಒಂದ್ ರೀತಿ ಎಕ್ಸಾಮ್ ಬರದ್ಮೇಲೆ ರಿಸಲ್ಟ್ ಗೋಸ್ಕರ ವೇಟ್ ಮಾಡೋ ತರ ಶೋ ಆದ್ಮೇಲೆ ಶೋ ಡೈರೆಕ್ಟರ್ಸ್ TRP ಗೋಸ್ಕರ ವೇಟ್ ಮಾಡ್ತಾರೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಸ್ ಗಳು ಕೂಡ TRP ನ ಲೆಕ್ಕಾಚಾರ ಹಾಕ್ತಾರೆ. ತಾವು ಟಿವಿಯಲ್ಲಿ ಎಷ್ಟು ಕಾಣಿಸ್ಕೊಳ್ತೀವಿ, ತಮ್ಮಿಂದ TRP ಎಷ್ಟು ಬರುತ್ತೆ ಅನ್ನೋದನ್ನೆಲ್ಲ ಲೆಕ್ಕ ಹಾಕ್ತಾರೆ. ಈಗ ಅಂತದ್ದೇ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾರಿಂದ ಹೆಚ್ಚು TRP ಬರುತ್ತೆ ಅನ್ನೋದನ್ನ ಹೇಳೋದಾಗಿದೆ. ಹಾಗಿದ್ರೆ ಏನು ಇದರ ಕಂಪ್ಲೀಟ್ ಸ್ಟೋರಿ ಅಂತ ಎಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಕೆಲ ಸ್ಪರ್ಧಿಗಳು ನಮ್ಮಿಂದಲೇ ಶೋಗೆ TRP ಬರುತ್ತಿದೆ ಅಂತ ಅನ್ಕೊಂಡಿದ್ದಾರೆ. ಇದೀಗ ಇವತ್ತಿನ ಎಪಿಸೋಡ್ ನಲ್ಲಿ ಸುದೀಪ್ ಅವರು ಮನೆಯ ಸ್ಪರ್ಧಿಗಳಿಂದ ಟಾಸ್ಕ್ ಒಂದನ್ನ ಆಡಿಸಿದ್ದಾರೆ. ಆಟದಲ್ಲಿ 12 ಮಂದಿಯ ಪೈಕಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ಸ್ಪರ್ಧಿಗೆ ಎಷ್ಟು TRP ಇದೆ ಎಂಬುದನ್ನ ಏರಿಕೆ ಕ್ರಮದ ಮೂಲಕ ಪ್ರತಿಯೊಬ್ಬರು ಹೇಳಬೇಕಿದೆ. ಜೊತೆಗೆ ಯಾರಿಂದ ಈ ಮನೆಗೆ ಹೆಚ್ಚು ಕಾಂಟ್ರಿಬ್ಯೂಷನ್ ಇದೆ ಎಂದು ಕೂಡ ಹೇಳಬೇಕಿದೆ. ಅದರಂತೆ ಉಗ್ರಂ ಮಂಜು 12 ಜನರಿಗೆ TRP ನೀಡಿದ್ದಾರೆ. ಏರಿಕೆ ಕ್ರಮದ ಪ್ರಕಾರ 12ನೇ ಸ್ಥಾನವನ್ನು ಹನುಮಂತಗೆ ಕೊಟ್ಟರೆ 11ನೇ ಸ್ಥಾನದಲ್ಲಿ ತಾವೇ ಇದ್ದಾರೆ. ಇನ್ನು ಕ್ರಮವಾಗಿ ರಜತ್, ಚೈತ್ರ, ಮೋಕ್ಷಿತಾ, ಧನ್ರಾಜ್, ತ್ರಿವಿಕ್ರಮ್, ಗೌತಮಿ, ಐಶ್ವರ್ಯ, ಸುರೇಶ್, ಭವ್ಯಗೌಡ, ಶಿಶಿರ್ಗೆ TRP ಸ್ಥಾನವನ್ನ ಕೊಟ್ಟಿದ್ದಾರೆ. TRPಯಲ್ಲಿ 5 ಅಂಕ ಪಡೆದ ಗೌತಮಿ ಅವರದ್ದು ಸೌಂಡ್ ಮಾಡುವಂತದ್ದು ಈ ಮನೆಯಲ್ಲಿ ಏನೂ ಇಲ್ಲ, ಅವರು ಖಾಲಿ ಡಬ್ಬ ಅಂತ ಕಿಚ್ಚನ ಮುಂದೆ ಉಗ್ರಂ ಮಂಜು ಕಾರಣ ಕೊಟ್ಟಿದ್ದಾರೆ. ಇದರಿಂದ ಗೆಳೆತನದ ವಿಚಾರದಲ್ಲಿ ಆಪ್ತರಾಗಿದ್ದ ಈ ಜೋಡಿ ಈಗ ದೂರವಾಗ್ತಿದೆಯೇ ಎಂಬ ಅನುಮಾನ ಕೂಡ ಹುಟ್ಟಾಕುತ್ತೆ. ಅದೇ ರೀತಿ ಹನುಮಂತನಿಗೆ ಕೊನೆ ಸ್ಥಾನ ಕೊಟ್ಟಿರುವ ರಜತ್, ಹನುಮಂತ ಒಬ್ಬ ಪ್ರೊಫೆಷನಲ್ ಕಿಲಾಡಿ, ಎಲ್ಲ ಗೊತ್ತು ಆದ್ರೆ ಏನು ಗೊತ್ತಿಲ್ಲದ ತರ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಎಂದಿನಂತೆ ರಜತ್ ಹಾಗೂ ಗೋಲ್ಡ್ ಸುರೇಶ್ ನಡುವೆ ಕೂಡ ಹಳೆ ಕೋಪ ಮತ್ತೆ ಮುಂದುವರೆದಿದೆ. ರಜತ್ ಅವರಿಗೆ ಗೋಲ್ಡ್ ಸುರೇಶ್ ಅವರು ಕೊನೆ ಸ್ಥಾನ ಕೊಟ್ಟು ಕಾರಣವನ್ನ ಈ ರೀತಿ ಕೊಡ್ತಾರೆ. ರಜತ್ ಅವರು ಮನೆಗೆ ಬಂದು ಈಗ 3 ವಾರಗಳಷ್ಟೇ ಆಗಿದೆ, ಅವರಿಂದ ಅಷ್ಟೇನು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಪ್ರತಿಯಾಗಿ ರಜತ್ ಅವರು ಸುರೇಶ್ ಅವರಿಗೆ ಅವರು ಟಾಸ್ಕ್ ಬಿಟ್ರೆ ಬೇರೆ ಎಲ್ಲೂ ಕಾಣಿಸ್ಲಿಲ್ಲ, ಅವರು ಹೇಗೆ ಕೊಡ್ತಾರೋ ನಾವು ಹಾಗೆ ಕೊಡ್ತೀವಿ, ನಾವು ಒಳ್ಳೆ ಮನುಷ್ಯರಲ್ಲ, ನಾವು ಕೆಟ್ಟವರೇ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆಷ್ಟು TRP ಇದೆ ಅಂತ ಇವತ್ತಿನ ಎಪಿಸೋಡ್ ನಲ್ಲಿ ಇನ್ನು ಹೆಚ್ಚಾಗಿ ಗೊತ್ತಾಗ್ಲಿದೆ. ಜೊತೆಗೆ ಇಂದು ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅನ್ನೋ ಕುತೂಹಲ ಕೂಡ ಹೆಚ್ಚಿದೆ. ನೋಡಿದ್ರಿ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಯಾರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಯಾರಿಂದ ಹೆಚ್ಚು TRP ಬರುತ್ತೆ ಅನ್ನೋ ಟಾಸ್ಕ್ ಅನ್ನ ಫನ್ ರೀತಿಯಲ್ಲಿ ಕೊಟ್ಟಿದ್ರು. ಆದ್ರೆ ಇಲ್ಲಿ ಕೂಡ ಜಗಳ ಆಗತ್ತೆ. ಕೆಲವು ಸ್ಪರ್ಧಿಗಳಂತೂ ತಮ್ಮಿಂದಲೇ ಹೆಚ್ಚು TRP ಬರುತ್ತೆ ಅಂತ ಅವರ ಅಭಿಪ್ರಾಯ ಕೂಡ ಆಗಿತ್ತು. ನೋಡೋಣ ಟಾಸ್ಕ್ ಕೊನೆಯಲ್ಲಿ ಸುದೀಪ್ ಸರ್ ಏನಾದ್ರು ಯಾರಿಂದ ಹೆಚ್ಚು TRP ಬರುತ್ತೆ, ಯಾರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತ ಹೇಳ್ಬೋದೇನೋ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.